ಭಾರತದ ಸಮರ್ಥ ಸೇನಾಧಿಕಾರಿಗಳು, ಭಾರತದ ಸಮರ್ಥ ಡಿಫೆನ್ಸ್ ಮಿನಿಸ್ಟರ್, ಭಾರತದ ಸಮರ್ಥ ಪ್ರಧಾನಿ ಈ ಸಂದರ್ಭದಲ್ಲಿ ಹೇಗೆ ತಕ್ಕ ಶಾಸ್ತಿ ನೀಡಬೇಕೋ ಪಾಕಿಸ್ತಾನಕ್ಕೆ ಆ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ 10:30ಕ್ಕೆ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿ ಇರುತ್ತೆ. ಸೊ ಪಾಕ್ ದಾಳಿಯ ಬಗ್ಗೆ ಮಾಹಿತಿ ನೀಡಲಿರುವ ಎಂಇಎ ಮಧ್ಯರಾತ್ರಿಯಿಂದ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಪಾಕಿಸ್ತಾನದಿಂದ ಇವತ್ತು ಆಕ್ಚುಲಿ ಅಟ್ಯಾಕ್ ಹೆಚ್ಚಾಗಿದೆ, ಡ್ರೋನ್ ಅಟ್ಯಾಕ್ ಅದು ಇದು. ಸೊ ಆ ಬಗ್ಗೆ ಇನ್ಫಾರ್ಮೇಶನ್, ಪಾಕ್ ದಾಳಿಗೆ ಖಡಕ್ ಪ್ರತ್ಯುತ್ತರವನ್ನ ಭಾರತ ಕೊಡ್ತಾನೆ ಬಂದಿದೆ. ಪಾಕಿಸ್ತಾನದಿಂದ ಯಾವ್ಯಾವ ಏರ್ ಬೇಸ್ ನಿಂದ ಭಾರತಕ್ಕೆ ಅಟ್ಯಾಕ್ ಆಯಿತು, ನಾವು ಏರ್ ಬೇಸ್ ಅನ್ನ ಧ್ವಂಸಗೊಳಿಸಿದ್ದೇವಲ್ಲ ಆ ಏರ್ ಬೇಸ್ ಯಾವುದು ಅಂತ ಈ ಬಗ್ಗೆ ಈ ಬೆಳವಣಿಗೆ ಬಗ್ಗೆ ಎಂಇಎ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡ್ತಾರೆ. ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ವಿಕ್ರಮ್ ಮಿಸ್ರಿ ಅವರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಯಾಕಂದ್ರೆ ನಮಗೆ ಸಿಗ್ತಿರೋ ಇನ್ಫಾರ್ಮೇಶನ್ ಅಲ್ಲಲ್ಲಿ ಆಯಾ ರಾಜ್ಯಗಳಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಆಯಾ ರಾಜ್ಯಗಳ ಸುದ್ದಿವಾಹಿನಿಗಳು ಏನೆಲ್ಲ ವರದಿ ಮಾಡ್ತಿದ್ದಾವಲ್ಲ, ಸೊ ಅಲ್ಲಿರುವಂಥ ರಿಪೋರ್ಟರ್ಸ್ ಏನೆಲ್ಲ ವರದಿ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಅದರ ಆಧಾರದ ಮೇಲೆ ನಮಗೆ ಸಿಗ್ತಿರೋ ಇನ್ಫಾರ್ಮೇಶನ್. ಆದರೆ 10:00ವರೆಗೆ ಆಗಬೇಕಾಗಿರುವಂಥ ಪ್ರೆಸ್ ಮೀಟ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅದು ಅಧಿಕೃತವಾಗಿರುವ ಪ್ರೆಸ್ ಮೀಟ್, ಅಧಿಕೃತವಾಗಿರೋ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಸದ್ಯಕ್ಕೆ 3 ಫೈಟರ್ ಜೆಟ್ ಅನ್ನ, ಪಾಕಿಸ್ತಾನದ ಫೈಟರ್ ಜೆಟ್ನ ನಾವು ಹೊಡೆದುರುಳಿಸಿದ್ದೀವಿ ಅನ್ನೋ ಮಾಹಿತಿ ನಮಗಿದೆ. ಆ 3 ಫೈಟರ್ ಜೆಟ್ ಯಾವುವು, ಯಾವೆಲ್ಲ ಫೈಟರ್ ಜೆಟ್ಗಳನ್ನು ನಾವು ಉರುಳಿಸಿದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ಭಾಗದ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಆ ಜೆಟ್ಸ್ಗಳು ಬರ್ತಾ ಇದ್ವು, ಯಾವ ಭಾಗದಲ್ಲಿ ಆ ಜೆಟ್ಸ್ಗಳನ್ನು ಛಿದ್ರಗೊಳಿಸಿದ್ದೀವಿ, ಇದರ ಬಗ್ಗೆ ಸಂಪೂರ್ಣವಾಗಿರೋ ವಿವರ 10:30ಕ್ಕೆ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ನೀಡ್ತಾರೆ. ಇನ್ನು ನಮ್ಮ ಜೊತೆಗೆ ಬೇರೆ ಎಲ್ಲ ಸೇನಾಧಿಕಾರಿಗಳು, ನಿವೃತ್ತ ಸೇನಾಧಿಕಾರಿಗಳು ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮ್ಮ ಟ್ರೈನಿಂಗ್ ಹೇಗಿರುತ್ತೆ ಮತ್ತು ಪಾಕಿಸ್ತಾನದ ಟ್ರೈನಿಂಗ್ ಹೇಗಿರುತ್ತೆ ಅಂತ. ಅದಕ್ಕೆ ತಾಜಾ ಉದಾಹರಣೆ ಏನು ಅಂತಂದರೆ ನಿನ್ನೆ ನಡೆದಿರುವಂಥ ಬೆಳವಣಿಗೆ ಅದು. ಸೊ ಮೊನ್ನೆನೇ ನಮ್ಮ ದೇಶದಲ್ಲಿ, ಕೇವಲ ನಾನು ಕರ್ನಾಟಕದ್ದು ಉದಾಹರಣೆ ಮಾತ್ರ ತಗೊಳ್ತೀನಿ. ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದಾರೆ. ಅವರು ಸೇವೆ ಸಲ್ಲಿಸಿ 16 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿ ಇಂತಹ ಸಿಚುವೇಶನ್ಸ್ಗಳನ್ನು ಎದುರಿಸಿ ಬಂದಿದ್ದಾರೆ. ಈ ಇಂಡೋ ಪಾಕ್ ಯುದ್ಧ ಶುರುವಾಗಿದೆ, ಆಪರೇಷನ್ ಸಿಂಧೂರ ಶುರುವಾಗಿದೆ ಅಂತ ಕೇಳಿದ ತಕ್ಷಣ ನಮಗೆ ಸಂಬಳ ಬೇಡ, ಏನೂ ಬೇಡ, ನಮ್ಮ ಖರ್ಚು ನಾವೇ ನೋಡ್ಕೊಳ್ತೀವಿ, ಬಿಡಿ ನಮ್ಮ ಗಡಿಗೆ, ನಾವು ಯುದ್ಧ ಮಾಡ್ತೀವಿ, ನಮ್ಮ ಸೇನೆಗೆ ನಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಎದೆ ತಟ್ಟಿಕೊಂಡು ಹೇಳ್ತಾ ಇದ್ರು. ಬೇರೆ ರಾಜ್ಯದ ಉದಾಹರಣೆಯನ್ನು ಇಲ್ಲಿ ನೀಡಿಲ್ಲ ನಾನು, ಕೇವಲ ಕರ್ನಾಟಕ, ಅದರಲ್ಲೂ ಕೇವಲ ಒಂದು ರಾಜ್ಯ ಮಾತ್ರ, ಬೆಳಗಾವಿ ಜಿಲ್ಲೆಯ ಮಾತ್ರ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಆ ಜಿಲ್ಲೆಯ ಮಾಜಿ ಸೈನಿಕರು ನಾವು ಹೋಗ್ತೀವಿ ಯುದ್ಧಕ್ಕೆ, ನಮಗೆ ಕಳಿಸ್ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ರು. ಟ್ರೈನಿಂಗ್ ಬಗ್ಗೆ ಹೇಳ್ತಿರೋದು. ಪಕ್ಕದ ಪಾಕಿಸ್ತಾನ ಅದೊಂದು ರಾಷ್ಟ್ರ, ನಾವು ಸಮರ್ಥವಾಗಿದ್ದೀವಿ, ನಮಗೆ ಬೇರೆ ಬೇರೆ ಕಂಟ್ರಿಯವರು ಹೆಲ್ಪ್ ಮಾಡ್ತಾರೆ, ಚೈನಾದವ್ರು ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಎದೆ ತಟ್ಕೊಂಡು ಹೇಳ್ತಾ ಇದೆಯಲ್ಲ, ಹೊರಗಡೆ ಅಲ್ಲಿರುವಂಥ ಸುಮಾರು 2,000 ಸೈನಿಕರು ರಾಜೀನಾಮೆ ಕೊಟ್ಟು ಓಡೋಗಿದ್ದಾರಂತ ಮನೆಗೆ. ಈ ಯುದ್ಧ ಎದುರಿಸೋ ಶಕ್ತಿ ನಮಗಿಲ್ಲ, ನಮಗೆ ತಾಕತ್ತಿಲ್ಲ ಅಂತ. ನೋಡಿ ಟ್ರೈನಿಂಗ್ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅಂದು. ಮತ್ತು ಬೇರೆ ಬೇರೆ ರಾಷ್ಟ್ರದವರು ಭಾರತಕ್ಕೆ ಬಂದು, ಸ್ಪೆಷಲಿ ಭೂಸೇನೆಯಲ್ಲಿ ಸಿಗುವಂತಹ ಟ್ರೈನಿಂಗ್, ಕಮಾಂಡೋಗಳಿಗೆ ಕೊಡುವಂತಹ ಟ್ರೈನಿಂಗ್ಗಳನ್ನು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಅಂದರೆ ಅಷ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ನಮ್ಮ ಸೈನಿಕರನ್ನು ಸದೃಢಗೊಳಿಸ್ತೀವಿ, ರೆಡಿ ಮಾಡ್ತೀವಿ. ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ದೇಶಕ್ಕೋಸ್ಕರ ನಾವು ರೆಡಿಯಾಗಿದ್ದೀವಿ ಅಂತ. ಎಂಡ್ ಮೂಮೆಂಟಲ್ಲೂ ಕೂಡ ಒಬ್ಬ ಸೈನಿಕ ಸ್ಟ್ರಾಟಜಿ ಮೈಂಡನ್ನು ಹೊಂದಿರ್ತಾನೆ. ಅದು ಭಾರತದಲ್ಲಿ ಸಿಗುವಂತಹ ಟ್ರೈನಿಂಗ್ನ ಸ್ಪೆಷಾಲಿಟಿ. ಆ ಸ್ಪೆಷಾಲಿಟಿಯೊಂದಿಗೆ ಭಾರತದ ಸೈನಿಕರು ಈಗ ಯುದ್ಧ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ನಾವಿನ್ನೂ ಯುದ್ಧಕ್ಕಂತೂ ಕಂಪ್ಲೀಟ್ಲಿ ಹೋಗಿಲ್ಲ, ಪಾಕಿಸ್ತಾನದವ್ರೇನು ಅಟ್ಯಾಕ್ ಮಾಡ್ತಿದ್ದಾರಲ್ಲ ಅದನ್ನ ತಡೆಯೋ ಪ್ರಯತ್ನ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಶಾಕ್ ರೀತಿ ಒಂದು ಸ್ಫೋಟ, ನಮ್ಮಿಂದ ಮಿಸೈಲ್ಗಳ ಅಟ್ಯಾಕ್ ಇಲ್ಲಿಂದ ಆಗ್ತಾ ಇದೆ. ಯಾಕಂದ್ರೆ ನಾವು ಕೂಡ ಆನ್ಸರ್ ಕೊಡಬೇಕಲ್ಲ ಅವ್ರಿಗೂ ಒಂದು ಸ್ವಲ್ಪ ಬ್ಯುಸಿಯಾಗಿರಿಸ್ಬೇಕಲ್ಲ. ಅವರು ಮಾಡ್ತಾ ಇರುವಂಥ ಶೆಲ್ ದಾಳಿ, ಮಿಸೈಲ್ ದಾಳಿಗಳಿಗೆ ಸುಮ್ಮನೆ ನಾವು ಇದನ್ನ ಮಾತ್ರ ಸ್ಟಾಪ್ ಮಾಡ್ತೀವಿ, ಇದನ್ನು ಮಾತ್ರ ನ್ಯೂಟ್ರಲೈಸ್ ಮಾಡ್ತೀವಿ, ಹೊಡೆದುರುಳಿಸ್ತೀವಿ ಅಂತಂದ್ರೆ ಹೆಂಗೆ ಆಗೋದಿಲ್ಲ. ಇನ್ನು ಪಾಕಿಸ್ತಾನದವ್ರನ್ನೂ ಕೂಡ ನಾವು ಬ್ಯುಸಿಯಾಗಿರಿಸ್ಬೇಕಲ್ಲ. ಸೊ ಹಾಗಾಗಿ ಅಲ್ಲಿನ 6 ಕಡೆ ಮಧ್ಯರಾತ್ರಿನೇ ಅಟ್ಯಾಕ್ ಆಗಿದೆ. ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್, ಇನ್ನು ನೂರ್ ಖಾನ್, ಇನ್ನು ಬೇರೆ ಬೇರೆ ಏರ್ ಬೇಸ್ಗಳ ಮೇಲೆ ದಾಳಿಯಾಗಿದೆ. ಇನ್ನು ಪಾಕಿಸ್ತಾನದಿಂದ ಪಶ್ಚಿಮ ಭಾರತದಲ್ಲಿರುವಂತಹ ಪ್ರಮುಖ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ನಿನ್ನೆ ಅವರು ಡ್ರೋನ್ ಅಟ್ಯಾಕ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ರಾತ್ರಿ ಸುಮಾರು 10:00ವರೆಗೆ ಶುರುವಾಗುತ್ತೆ ಆ ಡ್ರೋನ್ ಅಟ್ಯಾಕ್. ಆ ಎಲ್ಲ ಡ್ರೋನ್ ಅಟ್ಯಾಕ್ ಅನ್ನ ಮಧ್ಯದಲ್ಲೇ ಧ್ವಂಸಗೊಳಿಸ್ತೀವಿ ನಾವು.
ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಮಧ್ಯದಲ್ಲೇ ಧ್ವಂಸಗೊಳಿಸೋ ಕೆಲಸ ಆಗುತ್ತೆ. ಭಾರತೀಯ ನಿರ್ಮಿತ ಬೇರೆ ಬೇರೆ ಮಿಸೈಲ್ಗಳು ಅದನ್ನ ತಡೆಗಟ್ತವೆ. ಅಲ್ಲಿಂದ ಬರ್ತಾ ಇರುವಂತಹ ಡ್ರೋನ್ಗಳಿಗೆ ಮತ್ತೆ ಅಟ್ಯಾಕ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಕೆಲಸ, ಅದನ್ನ ಧ್ವಂಸ ಮಾಡುವಂತಹ ಕೆಲಸ ನಮ್ಮಿಂದ ಆಗುತ್ತೆ. ಇನ್ನು S-400 ಅಲ್ಲಿಂದ ಮಿಸೈಲ್ಸ್ಗಳು ಬರ್ತಿದ್ದಾವೆ ಅಂತಂದ್ರೆ ಆ S-400 ಕೂಡ ತನ್ನ ಕೆಲಸ ಚಾಚು ತಪ್ಪದೆ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.